बीजापुर में CID की हंगामी प्रेस मीट। सामूहिक बलात्कार का मुख्य आरोपी पकड़ा गया। ಅದರಿಂದ ಈ ಸ್ಟೇಜ್ ಅಲ್ಲಿ ಆಗೋದಿಲ್ಲ, ಬಟ್ ನೆಕ್ಸ್ಟ್ ನಾಳೆ ಅಥವಾ ನಾಡಿದ್ದು ಯಾವಾಗಾದ್ರೂ ಕೊಡ್ತೀವಿ. ಇನ್ನೊಂದು ಸರ್ ಅವ್ರು ಏನಾರ ಹ್ಯಾಬಿಚುವಲ್ ಅಫೆಂಡರ್ ಇದ್ದಾರೆ ಅಂತ ಇದು ಒಟ್ಟಾರೆ ಜಿಲ್ಲಾ ಪೊಲೀಸ್ ಕಡೆಯಿಂದ ಒಂದು 4-5 ತಂಡಗಳು ಮಾಡಿ ಅವರು ಎಲ್ಲ ಬೇರೆ ಬೇರೆ ಡೈರೆಕ್ಷನ್ಸ್ ಅಲ್ಲಿ ಕಳಿಸಿದ್ರು. ಎಲ್ಲ ಕಡೆಯಿಂದ ಮಾಹಿತಿ ಕ್ರೋಢೀಕರಿಸಿ ಅದ್ರ ಜೊತೆಲಿ ನಮ್ಮ CID ಅವರ ಕೆಲವು ಇನ್ಫಾರ್ಮೇಶನ್ ಶೇರಿಂಗ್ ಮಾಡಿ ಅದು ಅರೆಸ್ಟ್ ಎಲ್ಲ ಮಾಡಿದ್ದಾರೆ. ಇನ್ನು ಅವ್ರ ಹತ್ರ ಸಾಕಷ್ಟು ಮಾಹಿತಿ ಸಂಗ್ರಹಣೆ ಮಾಡಬೇಕಾಗಿದೆ, ಸಾಕ್ಷಿ ಸಂಗ್ರಹಣೆ ಮಾಡಬೇಕಾಗಿದೆ. ಅದರಿಂದ ನಾವು ತಕ್ಷಣನೇ ಏನು ಕೊಡೋದಿಲ್ಲ. ನಾವು ನಿಮಗೆ ಫರ್ದರ್ ಏನು ಪ್ರೆಸ್ ಬ್ರೀಫಿಂಗ್ ಮಾಡಬೇಕು ಆ ಟೈಮಲ್ಲಿ ಸದ್ಯ ಅಂತಲ್ಲ. ಅವರು ಇಲ್ಲಿ ಈ ಬಿಲ್ಡಿಂಗ್ ಅಲ್ಲಿ ಇಲ್ಲ, ಬೇರೆ ಕಡೆ ಇದ್ದಾರೆ. ಹಂಗಾಗಿ ಅಲ್ಪ ಹಾಸ್ಪಿಟಲ್ಗಳಲ್ಲಿ ಇದ್ದಾರೆ. ನೋಡಿ, ಈಗ ಮಾಧ್ಯಮ ಮಿತ್ರರು ಸಾರ್ವಜನಿಕರ ಹಿತಕ್ಕಾಗಿ, ಸಾರ್ವಜನಿಕರ ಇದರಲ್ಲಿ ಮನಸ್ಸಿನಲ್ಲಿ ಇರುವಂತ ಡೌಟ್ಗಳನ್ನ ಕ್ಲಿಯರ್ ಮಾಡೋದಕ್ಕೋಸ್ಕರ ತಾವುಗಳೆಲ್ಲರೂ ಇಷ್ಟೆಲ್ಲ ಮುತುವರ್ಜಿ ವಹಿಸಿ ಈ ವೇಳೆಯಲ್ಲಿ, ಅಂದ್ರೆ ಈ ವೇಳೆ ಅಲ್ಲದ ವೇಳೆಯಲ್ಲಿ ಬಂದು ಕೂಡ ನೀವೆಲ್ಲರೂ ಸಾರ್ವಜನಿಕರ ಹಿತಕ್ಕೋಸ್ಕರ ಕೆಲಸ ಮಾಡ್ತಿದ್ದೀರಿ. ಆ ಸಾರ್ವಜನಿಕರ ಹಿತಕ್ಕೋಸ್ಕರ ಏನೇನು ಮಾಹಿತಿ ಕೊಡೋದಕ್ಕೆ ಸಾಧ್ಯತೆಗಳಿದೆಯೋ ಇಲಾಖೆ ಕಡೆಯಿಂದ, ಪೊಲೀಸ್ ಇಲಾಖೆ ಕಡೆಯಿಂದ, CID ಕಡೆಯಿಂದ ನಾವು ಖಂಡಿತವಾಗಿ ಕೊಡ್ತೀವಿ. ಬಟ್ ಈ ಸ್ಟೇಜ್ನಲ್ಲಿ ಸದ್ಯ ಜಸ್ಟ್ 1 hour 2 hours ಬಿಫೋರ್ ಅವರನ್ನ ನಾವು ದಸ್ತಗಿರಿ ಪಡಿಸಿರೋದ್ರಿಂದ ಅವರನ್ನ ಈಗ ತೋರ್ಸೋಕೆ ಸಾಧ್ಯ ಪಡಿಸಿರೋದ್ರಿಂದ ಸದ್ಯದಲ್ಲೇ ಅವ್ರನ್ನ ಇನ್ನೂ ಮೆಡಿಕಲ್ ಟೆಸ್ಟ್ಗೆಲ್ಲ ಮಾಡಬೇಕಾಗಿರೋದ್ರಿಂದ ಅದು ಮಾಡಿದ ನಂತರ ಅವರು ಇಂಟಾಕ್ಸಿಕೇಶನ್ ಅಲ್ಲಿ ಇದ್ರ ಆ ಟೈಮ್ನಲ್ಲಿ ಅಂತ ಅಸರ್ಟೈನ್ ಮಾಡಬೇಕಾಗಿದೆ. ಅದು ಗೊತ್ತಾಗುತ್ತೆ, ಮುಂದೆ ಗೊತ್ತಾಗುತ್ತೆ. ಬಟ್ ಸದ್ಯಕ್ಕೆ ಏನು ಮೆಟೀರಿಯಲ್ಸ್ ಆ ಥರ ಇನ್ಕ್ರಿಮಿನೇಟಿಂಗ್ ಮೆಟೀರಿಯಲ್ಸ್ ಏನು ಸಿಕ್ಕಿಲ್ಲ. ಪ್ರಮುಖ ಆರೋಪಿನ ಅರೆಸ್ಟ್ ಮಾಡಿದ್ದೀವಿ. ಇತ್ತೀಚೆಗೆ ಬಿಜಾಪುರ ನಗರದಲ್ಲಿ ನಡೆದಂಥ ವಿದ್ಯಾರ್ಥಿನಿಯ ಕೊಳ ರೇಪ್ ಮತ್ತು ಮರ್ಡರ್ ಕೇಸಿಗೆ ಸಂಬಂಧಪಟ್ಟಂತೆ ನಾವು ಬಿಜಾಪುರ ನಗರ ಪೊಲೀಸರು SP ಶ್ರೀ ಕುಲದೀಪ್ ಜೈನ್ ರವರ ನೇತೃತ್ವದಲ್ಲಿ ಒಂದು 5-6 ತಂಡಗಳನ್ನು ರಚಿಸಿ ಕಳಿಸಲಾಗಿತ್ತು. ಆ ತಂಡಗಳು ಸಾಕಷ್ಟು ಪ್ರದೇಶಗಳಲ್ಲಿ ಓಡಾಡಿ ಒಟ್ಟಾರೆ ಈಗ 4 ಜನ ಆರೋಪಿಗಳನ್ನು ದಸ್ತಗಿರಿಪಡಿಸಲಾಗಿದೆ. ಉಳಿದಂತೆ ಇನ್ನೂ ಒಂದು 3 ಜನ ಆರೋಪಿಗಳನ್ನು ಸದ್ಯದಲ್ಲೇ ಇವತ್ತು ರಾತ್ರಿ ಅಥವಾ ನಾಳೆ ಅಷ್ಟರಲ್ಲಿ ದಸ್ತಗಿರಿಪಡಿಸ್ತೀವಿ ಅಂತೇಳಿ ಹೇಳೋದಕ್ಕೆ ಇಚ್ಛೆ ಪಡ್ತೀವಿ. ಮತ್ತು ಈ ದಸ್ತಗಿರಿ ಏನು ಮಾಡಿದ್ದಾರೆ ಅದು ಬಿಜಾಪುರ ಜಿಲ್ಲಾ ಪೊಲೀಸ್ ವತಿಯಿಂದ ಆಗಿದೆ. ಅವರು ನಂತರ ನಮಗೆ CID ಪೊಲೀಸರಿಗೆ ಅವರು ಹ್ಯಾಂಡ್ ಓವರ್ ಮಾಡ್ತಾ ಇದ್ದಾರೆ. ಮುಂದಿನ ತನಿಖೆಯನ್ನು ನಾವು CID ವತಿಯಿಂದ ನಾವು ಕೈಗೊಳ್ತಾ ಇದ್ದೀವಿ. ಮತ್ತು ಫರ್ದರ್ ಇನ್ನೂ 3 ಜನರನ್ನು ಸದ್ಯದಲ್ಲೇ ದಸ್ತಗಿರಿಪಡಿಸ್ತೀವಿ ಅಂತ ನಿಮ್ಮೆಲ್ಲರಿಗೂ ಹೇಳಕ್ಕೆ ಇಷ್ಟಪಡ್ತೀನಿ. ಆರೋಪಿಗಳು ಸಾಗರ್ ಮೋರೆ ಅಂತೇಳಿ ಒಬ್ಬ ವ್ಯಕ್ತಿ, ಶ್ರೀಶೈಲ ಮುಚ್ಚುಂಡಿ ಅಂತೇಳಿ ಮತ್ತೊಬ್ಬ ವ್ಯಕ್ತಿ, ಕೈಲಾಸ್ ರಾಠೋಡ್ ಅಂತೇಳಿ 3 ಜನ. ಇನ್ನೊಬ್ಬ ವ್ಯಕ್ತಿದು ಇನ್ನೂ ನಮಗೆ ವಯಸ್ಸಿನ ಬಗ್ಗೆ ತಿಳ್ಕೊಬೇಕಾದ್ರಿಂದ ಅವ್ರ ಹೆಸರು ಹೇಳಕ್ಕೆ ಬರೋದಿಲ್ಲ. ಮೇನ್ ಅಕ್ಯೂಸ್ಡ್ ಇದ್ದಾನೆ, ಆತನ್ನು ಕೂಡ ನಾವು ದಸ್ತಗಿರಿ ಮಾಡಿದ್ವಿ.